ಟ್ರಾವೆಲ್ ಲೋಕದ ಕ್ವೀನ್ಗಳಾದ ಭಾರತೀಯ ನಾರಿಯರು ಪ್ರವಾಸೋದ್ಯಮದಲ್ಲಿ ಪುರುಷಾಧಿಪತ್ಯಕ್ಕೆ ನಾರಿ ಶಕ್ತಿ ಬ್ರೇಕ್. ಹೌದು, ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರದ್ದೇ ಈಗ ಪಾರುಪತ್ಯ. ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಮಹಿಳೆಯರದ್ದೇ ಈಗ ಪಾರುಪತ್ಯ. ಭಾರತದ ಟ್ರಾವೆಲ್ ಎಕಾನಮಿ ಬದಲಿಸುತ್ತಿದ್ದಾರೆ ಮಹಿಳೆಯರು. ಭಾರತದ ಟ್ರಾವೆಲ್ ಎಕಾನಮಿಗೆ ಮಹಿಳಾ ಪ್ರವಾಸಿಗರ ಮೆರುಗು ಸಿಗ್ತಾ ಇದೆ. ಇತ್ತೀಚಿನ ಲಿಂಕ್ಡ್ಇನ್ ವರದಿಯಲ್ಲಿ ಆಸಕ್ತಿದಾಯಕ ಮಾಹಿತಿಗಳು ಬಹಿರಂಗಗೊಂಡಿವೆ. ಸೋಲೋ ಟ್ರಿಪ್ಗೆ ಸೈ ಅಂತ ಹೇಳಿದ್ದಾರೆ ಭಾರತೀಯ ಮಹಿಳೆಯರು. ಒಂಟಿ ಪ್ರವಾಸ ಮಾಡುವ ಮಹಿಳೆಯರ ಸಂಖ್ಯೆ ಭಾರೀ ಏರಿಕೆಯಾಗಿದೆ. ಇದರಲ್ಲಿ ಅಂದರೆ ಭಾರತದ ಟ್ರಾವೆಲ್ ಎಕಾನಮಿಯನ್ನು ಬದಲಿಸ್ತಿದ್ದಾರೆ ಮಹಿಳೆಯರು ಅನ್ನುವಂಥ ಒಂದು ವಿಚಾರ ಇದು. ಕೌಟುಂಬಿಕ ಪ್ರವಾಸಗಳು ಮತ್ತು ಹೊಸ ತಾಣಗಳ ಹುಡುಕಾಟ, ಸಾಹಸಮಯ ಪ್ರವಾಸಕ್ಕೆ ನಾರಿಮಣಿಗಳು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ಇದು ಆರ್ಥಿಕತೆಯ ಮೇಲೂ ಹೆಚ್ಚಿನ ಪ್ರಭಾವವನ್ನು ಬೀರ್ತಾ ಇದೆ. ಮಹಿಳೆಯರ ಈ ಟ್ರಾವೆಲ್ ಎಕಾನಮಿ, ಹೋಟೆಲ್ ಬುಕ್ಕಿಂಗು ಸೈ, ವಿಮಾನ ಪ್ರಯಾಣಕ್ಕೂ ಜೈ, ಎಲ್ಲದರಲ್ಲೂ ಮಹಿಳೆಯರ ಪಾಲು ಬಲು ದೊಡ್ಡದು. ಸೊ ಹಾಗಾಗಿ ಮಹಿಳೆಯರಿಗೆ ಪ್ರವಾಸೋದ್ಯಮ ಸಂಸ್ಥೆಗಳಿಂದ ವಿಶೇಷ ಪ್ಯಾಕೇಜ್ ಕೂಡ ನೀಡಲಾಗ್ತಾ ಇದೆ. ಮಹಿಳಾ ಮಣಿಯರಿಗೆ ಪ್ರವಾಸೋದ್ಯಮಕ್ಕೆ ಹೊಸ ಜೀವವನ್ನು ಮಹಿಳಾ ಉದ್ಯಮಿಗಳು ತುಂಬುತ್ತಾ ಇದ್ದಾರೆ ಅನ್ನುವಂಥದ್ದೇ ಈ ಹೊಸ ಪ್ಯಾಕೇಜ್ ಘೋಷಣೆಗೆ ಕಾರಣ. ಕೇವಲ ಧಾರ್ಮಿಕ ಪ್ರವಾಸ ಅಂತಲ್ಲ, ವಿಶ್ವದ ಪ್ರಮುಖವಾಗಿ ಎಲ್ಲೇ ಹೋದರೂ ಕೂಡ ಟ್ರಾವೆಲ್ ಲೋಕದ ಕ್ವೀನ್ಗಳಾಗಿ ಮಾರ್ಪಡ್ತಾ ಇರುವಂಥದ್ದು ಭಾರತೀಯ ನಾರಿಯರು. ಇದು ಪ್ರವಾಸೋದ್ಯಮದಲ್ಲಿ ಪುರುಷಾಧಿಪತ್ಯಕ್ಕೆ ನಾರಿಶಕ್ತಿ ಬ್ರೇಕ್ ಹಾಕ್ತಾ ಇದ್ದು, ಈಗ ಮಹಿಳೆಯರೇ ನಂಬರ್ 1 ಪ್ರವಾಸೋದ್ಯಮ ಕ್ಷೇತ್ರದಲ್ಲಿ ಪಾರುಪತ್ಯವನ್ನು ಮೆರೀತಾ ಇದ್ದಾರೆ ಮಹಿಳಾ ಮಣಿಗಳು. ಭಾರತದ ಟ್ರಾವೆಲ್ ಎಕಾನಮಿಯನ್ನು ಬದಲಿಸ್ತಿದ್ದಾರೆ ಮಹಿಳೆಯರು. ಇದು ನಿಜಕ್ಕೂ ಖುಷಿಯ ಸಂಗತಿ. ಭಾರತದ ಟ್ರಾವೆಲ್ ಎಕಾನಮಿಗೆ ಮಹಿಳಾ ಪ್ರವಾಸಿಗರು ನೀಡ್ತಾ ಇರುವಂತಹ ಮೆರುಗಿದು. ನಾವೇ ಹೇಳ್ತಿಲ್ಲ, ಇತ್ತೀಚಿನ ಲಿಂಕ್ಡ್ಇನ್ ವರದಿಯಲ್ಲಿ ಆಸಕ್ತಿದಾಯಕ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಹಾಗಾಗಿ ಮಹಿಳೆಯರು ಸೋಲೋ ಟ್ರಿಪ್ಗೂ ಜೈ ಅಂತಿದ್ದಾರೆ ಭಾರತೀಯ ಮಹಿಳೆಯರು. ಒಂಟಿ ಪ್ರವಾಸ ಮಾಡೋ ಮಹಿಳೆಯರ ಸಂಖ್ಯೆಯಲ್ಲೇ ಈಗ ಭಾರಿ ಏರಿಕೆ ಆಗ್ತಾ ಇದೆ. ಇನ್ನು ಕೌಟುಂಬಿಕ ಪ್ರವಾಸದ ನಿರ್ಧಾರಗಳಲ್ಲೂ ಕೂಡ ಮಹಿಳೆಯರದ್ದೇ ಮೇಲುಗೈ ಕಂಡು ಬರ್ತಾ ಇದೆ. ಹಾಗಾಗಿ ಹೊಸ ತಾಣಗಳ ಹುಡುಕಾಟ, ಸಾಹಸಮಯ ಪ್ರವಾಸಕ್ಕೆ ನಾರಿಮಣಿಗಳು ಆಸಕ್ತಿ ತೋರ್ತಾ ಇರೋದು ಇದು ಮೆಚ್ಚುಗೆಯ ವಿಚಾರ. ಮನೆಯನ್ನೇ ಬಿಸ್ನೆಸ್ ಸೆಂಟರ್ ಮಾಡಿದ್ದಾರೆ ಮಹಿಳೆಯರು. ಕೆಲವು ಕಡೆ ಮನೆಯಿಂದಲೇ ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ಭಾರತೀಯ ನಾರಿಯರು. ಬರೋಬ್ಬರಿ 260 ಕೋಟಿ ಆದಾಯವನ್ನ ಮಹಿಳಾ ಹೋಸ್ಟ್ಗಳು ಗಳಿಸಿದ್ದಾರೆ ಅಂತಂದ್ರೆ ನಾವು ಊಹೆ ಮಾಡಬೇಕಾಗುತ್ತೆ. ಇಲ್ಲಿ ಪ್ರಮುಖವಾಗಿ ಮಹಿಳೆಯರು ಪ್ರವಾಸೋದ್ಯಮ ವಿಚಾರದಲ್ಲಿ ಕೂಡ ಎಷ್ಟು ಮೇಲುಗೈ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದನ್ನು, ಸಂಸ್ಕೃತಿ ಸಂಪ್ರದಾಯ ರುಚಿಕರ ಅಡುಗೆಯಿಂದ ಪ್ರವಾಸಿಗರ ಮನಗೆಲ್ತಾ ಇದ್ದಾರೆ ನಾರಿಯರು. 2024ರಲ್ಲಿ ಭಾರತೀಯ ಮಹಿಳಾ ಹೋಸ್ಟ್ಗಳು ಗಳಿಸಿದ ಆದಾಯ 260 ಕೋಟಿ. ಕೇವಲ ಪ್ರವಾಸ ಮಾತ್ರವಲ್ಲ, ಈಗ ಹೋಸ್ಟಿಂಗ್ನಲ್ಲೂ ಕೂಡ ಹೆಣ್ಣು ಮಕ್ಕಳೇ ಈಗ ಮೇಲುಗೈ ಸಾಧಿಸ್ತಾ ಇದ್ದಾರೆ ಅನ್ನುವಂಥದ್ದು ಇಲ್ಲಿ ನಾವು ಕಾಣಬಹುದು. ಹೋಸ್ಟಿಂಗ್ನಲ್ಲೂ ಸ್ತ್ರೀ ಶಕ್ತಿ ತನ್ನ ಪಾರುಪತ್ಯ ಮೆರಿತಾ ಇದೆ. ಕೇವಲ ಪ್ರವಾಸ ಮಾತ್ರವಲ್ಲ, ಹೋಸ್ಟಿಂಗ್ನಲ್ಲೂ ಕೂಡ ಮನೆಯನ್ನೇ ಬಿಸ್ನೆಸ್ ಸೆಂಟರ್ ಮಾಡಿದ್ದಾರೆ ಮಹಿಳೆಯರು. ಆ ಮೂಲಕ ಮನೆಯಿಂದಲೇ ಕೋಟಿ ಕೋಟಿ ಗಳಿಸುವ ಭಾರತೀಯ ನಾರಿಯರು ನಾವು ಯಾರಿಗೇನು ಕಮ್ಮಿ ಇಲ್ಲ, ಪುರುಷರಿಗಿಂತ ನಾವೇನು ಕಡಿಮೆ ಇಲ್ಲ ಅನ್ನುವಂಥದ್ದನ್ನು ಕೂಡ ಈ ಸಂದರ್ಭದಲ್ಲಿ ಸಾರಿ ಹೇಳ್ತಾ ಇದ್ದಾರೆ. 30% ಮಹಿಳಾ ಮಣಿಗಳು. ಅತಿಥಿಗಳು ಇಷ್ಟಪಡುವ ಗೆಸ್ಟ್ ಫೇವರಿಟ್ ಪಟ್ಟಿಯಲ್ಲಿ 35% ಮಹಿಳೆಯರಿದ್ದು, ಸಂಸ್ಕೃತಿ ಸಂಪ್ರದಾಯ ರುಚಿಕರ ಅಡುಗೆಯಿಂದ ಪ್ರವಾಸಿಗರ ಮನಗೆಲ್ತಾ ಇದ್ದಾರೆ ನಾರಿಯರು. 2024ರಲ್ಲಿ ಭಾರತೀಯ ಮಹಿಳಾ ಹೋಸ್ಟ್ಗಳು ಗಳಿಸಿದ ಆದಾಯವೇ 260 ಕೋಟಿ ರೂಪಾಯಿ. ಕೇವಲ ಪ್ರವಾಸ ಮಾತ್ರವಲ್ಲ, ಈಗ ಹೋಸ್ಟಿಂಗ್ನಲ್ಲೂ ಕೂಡ ಸ್ತ್ರೀ ಶಕ್ತಿ ರಾರಾಜಿಸ್ತಾ ಇದೆ. ಮನೆಯನ್ನು ಕೂಡ ಬಿಸ್ನೆಸ್ ಸೆಂಟರ್ ಮಾಡಿದ್ದಾರೆ ಹೆಣ್ಣು ಮಕ್ಕಳು. ಆ ಮೂಲಕ ಮನೆಯಿಂದಲೂ ಕೂಡ ಕೋಟಿ ಕೋಟಿ ಗಳಿಸ್ತಾ ಇದ್ದಾರೆ ಭಾರತೀಯ ನಾರಿಯರು. ಒಂದು ಕಾಲ ಇತ್ತು, ಹೆಣ್ಣು ಮಕ್ಕಳು ಮನೆಯಿಂದ ಹೊರಬರೋದೇ ಕಷ್ಟ ಅನ್ನುವಂಥ ಒಂದು ಪರಿಸ್ಥಿತಿ ಇತ್ತು. ಆದರೆ ಇವತ್ತು ಹೆಣ್ಣು ಮಕ್ಕಳು ಪುರುಷರಿಗಿಂತ ನಾವೇನು ಕಮ್ಮಿ ಇಲ್ಲ ಅನ್ನುವಂತೆ ತಾವು ಕೂಡ ಉತ್ತಮ ರೀತಿಯಲ್ಲಿ
ಆಸಕ್ತಿದಾಯಕವಾದಂಥ ಅನೇಕ ಕಡೆಗಳಲ್ಲಿ ತಾವು ಉದ್ಯಮಿಗಳಾಗಿರುವಂಥದ್ದು, ಬಂಡವಾಳ ಹೂಡುವಂಥದ್ದು ಮತ್ತು ಹಣವನ್ನು ಗಳಿಕೆ ಮಾಡುವುದರಲ್ಲೂ ಕೂಡ ತಾವೂ ಮುಂದಿದ್ದಾರೆ. ಇನ್ನು ಪ್ರಮುಖವಾಗಿ ನಾವು ಗಮನಿಸ್ತಾ ಹೋದರೆ ಗೋವಾ, ಬೆಂಗಳೂರು, ಗುರುಗ್ರಾಮ್, ದಕ್ಷಿಣ ಗೋವಾ ಇಲ್ಲೆಲ್ಲ ಮಥುರಾ, ದಕ್ಷಿಣ ಕನ್ನಡದ ಚಾರಿತ್ರಿಕ ತಾಣಗಳತ್ತ ಮಹಿಳೆಯರು ಆಸಕ್ತಿಯನ್ನು ಹೆಚ್ಚಾಗಿ ತೋರಿಸ್ತಾ ಇದ್ದಾರೆ ಅನ್ನುವಂಥದ್ದು ಗಮನಿಸಬೇಕಾಗುತ್ತೆ. ಮಹಿಳಾ ಪ್ರವಾಸಿಗರ ಹಾಟ್ ಫೇವರೇಟ್ ತಾಣಗಳು ಇಲ್ಲಿವೆ, ಅವನ್ನ ನಿಮಗೆ ತೋರಿಸ್ತಾ ಹೋಗ್ತೀವಿ. ಉತ್ತರ ಗೋವಾ, ಬೆಂಗಳೂರು, ಗುರುಗ್ರಾಮ್, ದಕ್ಷಿಣ ಗೋವಾ ನಂಬರ್ 1 ಚಾಯ್ಸ್. ಇನ್ನು ಮಥುರಾ, ದಕ್ಷಿಣ ಕನ್ನಡ ಚಾರಿತ್ರಿಕ ತಾಣಗಳತ್ತ ಮಹಿಳೆಯರು ಹೆಚ್ಚು ಆಸಕ್ತಿಯನ್ನು ತೋರ್ತಾ ಇದ್ದಾರೆ. ದುಬೈ, ಲಂಡನ್, ಬ್ಯಾಂಕಾಕ್, ಪ್ಯಾರಿಸ್, ರೋಮ್ ನಗರಗಳಿಗೂ ಕೂಡ ಭಾರೀ ಬೇಡಿಕೆ, ಅಂದರೆ ಆ ಭಾಗಕ್ಕೆ ಹೋಗಬೇಕು ಅನ್ನುವಂಥ ಒಂದು ನಿಟ್ಟಲ್ಲಿ ಆಸಕ್ತಿ ತೋರ್ತಾರೆ. ಜಾರ್ಜಿಯಾದ ಕಾಜ್ಬೇಗಿ ಪರ್ವತ ಪ್ರದೇಶಕ್ಕೂ ಮಹಿಳೆಯರು ಭೇಟಿ ಕೊಡ್ತಾ ಇದ್ದಾರೆ. ನಿರ್ಧಾರ ಈಗ ಮಹಿಳೆಯರದ್ದು. ಬದಲಾದ ಟ್ರಾವೆಲ್ ಟ್ರೆಂಡ್, ಟ್ರಿಪ್ ಪ್ಲಾನಿಂಗ್ನಲ್ಲಿ ಕೂಡ ಈಗ ಮಹಿಳೆಯರದ್ದೇ ಅಂತಿಮ ತೀರ್ಪು. ಸೊ ಈ ವಿಚಾರದಲ್ಲಿ ಕೂಡ ಮಹಿಳೆಯರೇ ಮೇಲುಗೈ. ಬಜೆಟ್ ಫಿಕ್ಸಿಂಗು ಭದ್ರತಾ ಪರಿಶೀಲನೆಗೂ ಇವರೇ ಈಗ ಸುಪ್ರೀಂ ಆಗಿರುವಂಥದ್ದು. ಒಂಟಿಯಾಗಿ ಸಣ್ಣ ಗುಂಪುಗಳ ಪ್ರವಾಸವೇ ಈಗ ಲೇಟೆಸ್ಟ್ ಫ್ಯಾಷನ್ ಆಗಿದೆ. ಜಾರ್ಜಿಯಾದ ಕಾಜ್ಬೇಗಿ ಪರ್ವತ ಪ್ರದೇಶಕ್ಕೂ ಮಹಿಳೆಯರು ಲಗ್ಗೆ ಇಡ್ತಾ ಇದ್ದಾರೆ. ಈ ನಿರ್ಧಾರ ಮಹಿಳೆಯರದ್ದಾಗಿದ್ದು ಟ್ರಾವೆಲ್ ಟ್ರೆಂಡ್ ಬದಲಾಗ್ತಾ ಇದೆ ಅನ್ನೋದಕ್ಕೆ ಇದೊಂದು ನಿದರ್ಶನ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.